ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕೆಎಸ್ಆರ್ಟಿಸಿ ಬಸ್, ಸುಮಾರು 30 ಜನರಿಗೆ ಗಾಯ. ರುದ್ರಾಕ್ಷಿಪುರದ ಗ್ರಾಮ ಬಳಿ ಈ ಘಟನೆ ನಡೆದಿದ್ದು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗ್ರಾಮ ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ ಈ ವೇಳೆ ಡಿವೈಡರ್ ಹತ್ತಿ ಬಸ್ ಪಲ್ಟಿ ಹೊಡೆದಿದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳುಗಳು ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. KA 10F0520 ನಂಬರ್ನ ಬಸ್. ಇದೇ ವೇಳೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಕಾರ್ಯಕ್ರಮ ನಿಮಿತ್ತ ಮದ್ದೂರಿಗೆ ಆಗಮಿಸುತ್ತಿದ್ದ ಸಚಿವರು ಮದ್ದೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಿರೀಶ್, NKS TV4 ಬ್ಯೂರೋ ರಿಪೋರ್ಟ್, ಮಂಡ್ಯ. ಬೆಳಿಗ್ಗೆ KSRTC ಬಸ್ಸೊಂದು ಚಾಮರಾಜನಗರದಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮದ್ದೂರಿನ ರುದ್ರಾಕ್ಷಿಪುರ ಎನ್ನುವಂಥ ಒಂದು ಸ್ಥಳದಲ್ಲಿ ಚಾಲಕನ ನಿಯಂತ್ರಣವನ್ನು ತಪ್ಪಿ ಒಂದು ಅಪಘಾತ ಆಗಿದೆ. ಬಸ್ಸು ಉಲ್ಟಾಗಿ ಬಿದ್ದಿದ್ದರಿಂದ ಸುಮಾರು 33 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡಿರ್ತಕ್ಕಂಥ ಎಲ್ಲ ಪ್ರಯಾಣಿಕರನ್ನು ಈಗಾಗಲೇ ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅತಿ ಅವಶ್ಯಕ ಇರತಕ್ಕಂಥ ಏನಾದ್ರು ಹೆಡ್ ಇಂಜಿನಿಯರ್ಸ್ ಇದ್ದರೆ ಅಥವಾ ಬೇರೆ ಆಸ್ಪತ್ರೆಗಳು ಬೇಕೆಂದರೆ ಕೂಡ ಅಲ್ಲಿ ಕೂಡ ರೆಫರ್ ಮಾಡ್ತಾ ಇದ್ದೀವಿ. ಆಯಾ ಗಾಯಗೊಂಡಿರ್ತಕ್ಕಂಥ ಪ್ರಯಾಣಿಕರನ್ನೇ ನಾವು ಕೇಳ್ತಾ ಇದ್ದೀವಿ, ಒಂದು ವೇಳೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಅಂತ ಇಚ್ಛೆಪಟ್ಟರೆ ನಮ್ಮ ಆಂಬ್ಯುಲೆನ್ಸ್ ಮೂಲಕನೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಆ ವೆಚ್ಚವನ್ನು ಕೂಡ KSRTCಯಿಂದಲೇ ಭರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಅತಿ ಹೆಚ್ಚಿನ ಚಿಕಿತ್ಸೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ಕೂಡ ನಾವು ಖಾಸಗಿ ಆಸ್ಪತ್ರೆ ಕಳಿಸ್ತೀವಿ. ಭಾಳ ಮುಖ್ಯವಾಗಿ ನಿಮ್ಸ್ ಆಸ್ಪತ್ರೆಗೂ ಕೂಡ ನಾವು ಸ್ಥಳಾಂತರ ಮಾಡೋಕ್ಕೆ ಹೇಳಿದ್ದೀವಿ. ಈಗಿನ ವಸ್ತುಸ್ಥಿತಿಯನ್ನು ನೋಡಿದರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. 2 ರಿಂದ 3 ಜನಕ್ಕೆ ಹೆಡ್ ಇಂಜುರಿ ಆಗಿರ್ತಕ್ಕಂಥದ್ದು. ಹೆಡ್ ಇಂಜುರಿ ಆಗಿರೋಂಥವ್ರನ್ನ ನಾವು ಮಾತ್ರ ನಿಮ್ಸಿಗೆ ಅಥವಾ ನಿಮಾನ್ಸಿಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರ್, ಸಾವೇನಾರಾಗಿದೆಯಾ ಸರ್? ಸರ್, ಆಮೇಲೆ ಎಕ್ಸಾಮ್ ಇದೆಯಂತಲ್ಲ ಸರ್, ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಅದು ಎಷ್ಟು ಮಕ್ಕಳಿದ್ದಾರೆ ಒಂದು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದೀನಿ. ಮಾಡಿ ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಮಾತಾಡಿ ಅವ್ರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕೆಂದರೆ ಈಗ ನಮಗೆ ಪ್ರಥಮ ಆದ್ಯತೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ನಂತರ ಪರೀಕ್ಷೆ ನೋಡ್ತೀನಿ. ಅವ್ರು ಏನು ಮಾಡಿಲ್ಲ ಸರ್, ಇಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಸರ್. ಇವಾಗ ಬಂದಿರೋದು ಸರ್, ಆಕ್ಸಿಡೆಂಟ್ ಆದಾಗ ಜನ್ಮೇ ಸಹಾಯ ಮಾಡ್ತಾರೆ. ಅವರ ಈಗ ಮಂಡ್ಯಕ್ಕೆ ಏನಿಲ್ಲ ಸರ್, ಊಟ ಕೊಡಕ್ಕೆ ಹೋಗಿ ಡ್ರೈವರ್ಗೆ ಊಟ ಕೊಡಕ್ಕೆ ಹೋಗಿ ಕಂಡಕ್ಟರ್ ಊಟ ಬಾಕ್ಸು ಓಡಿಸ್ತಾ ಇದ್ದಾಗ ಊಟ ಬಾಕ್ಸ್ ಕೊಡಕ್ಕೆ ಹೋದಾಗ ಹಂಗೆ ಸರ್ ದಬಕ್ಕೆ